ಸರ್ವತ್ರ ದುರ್ಬೋಧವಿಚಾರಹೀನ ಕ್ರೌರ್ಯಾಧಿಕಾರ್ಯೇಷು ಪ್ರವರ್ತಮಾನ ಸರ್ವೇ ಸದಾ ತತ್ಕುರ್ವಂಶಮೂಲಂ ತತ್ರಾಪಿ ಜೇತೆ ದುರ್ಮಾರ್ಗಜಾಲಂ. The earth is filled with bad people, unskilled persons, immoral and bad ideas. They are like Kauravas of Mahabharata, but still they are winning now. ಸರ್ವತ್ರ ದುರ್ಬೋಧ ವಿಚಾರಹೀನ, ಎಲ್ಲ ಕಡೆಯಲ್ಲಿಯೂ ದುರ್ಬೋಧ, ಕೆಟ್ಟ ಬೋಧನೆ ಮಾಡುವವರು, ವಿಚಾರಹೀನರು, ಕ್ರೌರ್ಯಾಧಿಕಾರಿಯೇಷು ಪ್ರವರ್ತಮಾನ, ಕ್ರೌರ್ಯ ಕಾರ್ಯಗಳಿಂದ ಕುಣಿತಾ ಇರುವವರು, ಸರ್ವೇ ಸದಾ ತತ್ಕುರ್ವಂಶ ಮೂಲಂ, ಎಲ್ಲ ಕಾಲದಲ್ಲಿಯೂ ಇಂತಹ ಕೌರವರು ಇದ್ದೇ ಇರುತ್ತಾರೆ. ಆದರೆ ದುರದೃಷ್ಟವೆಂದರೆ ಈ ನಮ್ಮ ಕಾಲದಲ್ಲಿ ತತ್ರಾಪಿ ಜಯತೆ ದುರ್ಮಾರ್ಗಜಾಲಂ, ಸುಖವಾಗಿರುವವರೆಲ್ಲ ದುರ್ಮಾರ್ಗಿಗಳು, ದುರ್ಮಾರ್ಗಜಾಲ ಬೆಳೀತಾ ಇದೆ. ತತ್ರಾಪಿ ಜಯತೆ ದುರ್ಮಾರ್ಗಜಾಲಂ, ದುರ್ಮಾರ್ಗದ ಜಾಲ ಬೆಳೀತಾ ಇದೆ. ಬಟ್ ಸ್ಟಿಲ್ ದೇ ಆರ್ ವಿನ್ನಿಂಗ್ ನೌ. ದುರಹಂಕಾರಾರ್ಜಿತ ವಿದ್ಯ ದುಃಖಮಾಯಾತಿ ಸಂತತಂ, ಆರಂಭೆ ಸುಖಮಾಪ್ನೋತಿ ಚಿತಾಚಿಂತಾ ನಿರಂತರಂ. The education is earned with arrogance will lead to pain. Initially it enjoys, but it leads to anxiety in the long run. ದುರಹಂಕಾರ್ಜಿತ ವಿದ್ಯಾ, ಯಾವ ವಿದ್ಯೆಯು ದುರಹಂಕಾರದಿಂದ ಕೂಡಿರುತ್ತದೆಯೋ, ಗಳಿಸಲ್ಪಟ್ಟಿರುತ್ತದೆಯೋ ಅದರಿಂದ ದುಃಖವೇ ಆಗುತ್ತದೆ. ಆದರೆ ಆರಂಭದಲ್ಲಿ ಸುಖದಂತೆ ಕಾಣುತ್ತದೆ. ಆರಂಭೇ ಸುಖಮಾಪ್ನೋತಿ, ಆರಂಭದಲ್ಲಿ ಸುಖದಂತೆ ಕಾಣುತ್ತದೆ. ಆದರೆ ಚಿತಾಚಿಂತಾ ನಿರಂತರಂ, ಇದರಿಂದ ಚಿಂತೆ ಎಂಬ ಬೆಂಕಿಯು ನಿರಂತರವಾಗಿ ಸುಡುತ್ತಿರುತ್ತದೆ. ಅನಂತಕಾಲೇ ವಿಚಿತ್ರ ಚಿಂತ ಆಧಾರ್ಯತೆ ದುರ್ಗ್ರಹಾದಿಯೋಗಂ, ಧನಾದಿ ವೈಭೋಗ ನಿರಂತರೋಪಿ ಏಕೋ ನ ಏಕಂ, ಏಕವೂ ನ ಏಕಂ ಸಮಸ್ಯಧಾರ. We have lots of strange anxieties throughout the life based on our fate. Even if we have all kinds of property and prosperity, funds, etc., but we will have problems in one or the other way. ಅನಂತಕಾಲೇ ವಿಚಿತ್ರ ಚಿಂತ, ಸಾಮಾನ್ಯವಾದ ಒಂದಲ್ಲ ಒಂದು ಚಿಂತೆ ಅನಂತ ಕಾಲದಲ್ಲಿ ನಮ್ಮನ್ನು ಕಾಡುತ್ತದೆ. ಅದಕ್ಕೆ ಕಾರಣ ದುರ್ಗ್ರಹಾದಿ ಯೋಗಂ, ಗ್ರಹಚಾರ, ಫೇಟ್ ಅಂತ ಕರೀತಾರೆ. ದುರ್ಗ್ರಹಾದಿ ಯೋಗದಿಂದ ಒಂದಲ್ಲ ಒಂದು ಮುಗೀತು ಅಂದರೆ ಒಂದು ಶುರುವಾಗುತ್ತದೆ. ಧನಾದಿ ವೈಭೋಗ ನಿರಂತರೋಪಿ, ಧನಾದಿ ವೈಭೋಗ ಎಲ್ಲವೂ ಇದ್ದರೂ ಕೂಡ ಏಕೋನ ಏಕಂ, ಯಾವುದೋ ಒಂದು ಕೊರತೆ ನಮ್ಮನ್ನು ಸಮಸ್ಯೆ ಧಾರಾಕಾರವಾಗಿ ಈ ಸಮಸ್ಯೆ ನಮ್ಮನ್ನು ಕಾಡುತ್ತಲೇ ಇರುತ್ತದೆ. ಅಗ್ರೇಸರ ಕ್ಲಿಷ್ಟಕಾಲೇ ಸೇವಾ ಕಾರ್ಯೇ ಸ ಜೀವತಿ, ಕರ್ತವ್ಯಾಯ ಸದಾ ಚಿಂತಾ ಅಮುಖ್ಯಂ ಮಾಸ ವೇತನಂ. ಎ ಗುಡ್ ಲೀಡರ್ always stay alive with his people during the crisis. His intention is the duty first and the salary is the next. ಅಗ್ರೇಸರ ಕ್ಲಿಷ್ಟಕಾಲೇ, ಕಷ್ಟಕಾಲದಲ್ಲಿ ಅಗ್ರೇಸರನಾದವನು, ಗುಡ್ ಲೀಡರ್ ಆದವನು ಮುಂದೆ ಬಂದು ನಿಲ್ಲುತ್ತಾನಂತೆ. ಸೇವಾ ಕಾರ್ಯ ಸಜೀವತಿ, ಎಲ್ಲರಿಗಿಂತ ಮುಂದೆ ಬಂದು ಸೇವಾ ಕಾರ್ಯದಲ್ಲಿ ಅವನು ಜೀವಂತವಾಗಿ ಬದುಕುತ್ತಾನಂತೆ. ಕರ್ತವ್ಯಾಯ ಸದಾ ಚಿಂತ, ಅವನಿಗೆ ಕರ್ಮಣ್ಯೇವ ಅಧಿಕಾರಸ್ಥೆ, ಕಾಯಕವೇ ಕೈಲಾಸವೆಂಬ ಶ್ರದ್ಧೆಯಿಂದ ಮುಂದೆ ಬಂದು ನಿಲ್ಲುತ್ತಾನಂತೆ. ಅವನಿಗೆ ಮಾಸ ವೇತನ, ತಿಂಗಳ ಸಂಬಳ ಅಮುಖ್ಯಂ, ಮುಖ್ಯವಾದ್ದೇ ಅಲ್ಲ, ಏಕೆಂದರೆ ಅವನ ಸೇವಾ ಕಾರ್ಯದಲ್ಲಿ ತತ್ಪರನಾಗಿ ಇರುತ್ತಾನೆ. ಆಹಾರಂ ರಸನಾಧಾರಿ ದೇಶಕಾಲಾದಿ ಪ್ರೇರಿತಂ, ಸರುಚಿಂ ಶೈಶವಾದೀನಂ ವೈಚಿತ್ರ್ಯಂ ಎಂತು ವಿಶೇಷಣಂ. Food is always based on tongue, biased on the time and place. Our childhood food is always tasty.
then it is the time and place. ಆಹಾರಂ ರಸನಾಧಾರಿ, ನಮ್ಮ ಆಹಾರವು ನಮ್ಮ ನಾಲಿಗೆ ರುಚಿಗೆ ಸಂಬಂಧಪಟ್ಟಿರುತ್ತದೆ, ಅದು ದೇಶಕಾಲವನ್ನು ಆಧರಿಸಿರುತ್ತದೆ. ಸರುಚಿಂ ಶೈಶವಾದೀನಂ, ಚಿಕ್ಕ ವಯಸ್ಸಲ್ಲಿ ನಾವು ಯಾವ ರುಚಿಯನ್ನು ಅನುಭವಿಸಿದ್ದೇವೆಯೋ ಆ ರುಚಿ ನಮಗೆ ಜೀವನ ಪರ್ಯಂತ ಸಂತೋಷ ಕೊಡುತ್ತದೆ. ಅಲ್ಲಿ ಸಸ್ಯಾಹಾರವನ್ನು ಶೈಶವದಲ್ಲಿ ಅನುಭವಿಸಿದ್ದರೆ ಅದೇ ನಮಗೆ ಆಸೆಯಾಗುತ್ತದೆ. ಮಾಂಸಾಹಾರವನ್ನು ಸೇವಿಸಿದರೆ ಅದು ನಮಗೆ ಯಾವಾಗಲೂ ಸಂತೋಷವನ್ನು ಕೊಡುತ್ತದೆ. ವೈಚಿತ್ರ್ಯಂತೂ ವಿಶೇಷಣಂ, ಆದರೆ ಕೆಲವೊಮ್ಮೆ ದೇಶ ಕಾಲ ಇದನ್ನು ಆಧರಿಸಿಯೂ ನಾಲಿಗೆಯ ರುಚಿ ಬದಲಾಗುತ್ತದೆ. ಅಯೋಗ್ಯಮುನ್ನತ ಸ್ಥಾನಂ ಮಂತ್ರಿಣಾಭಿಮಂತ್ರಿತಂ ವಿನಾಶೇತಿ ಸತ್ಕಾರ್ಯಂ ಮೂರ್ಖಂ ಪ್ರವರ್ಧತಿ. If an unfit is appointed by idiot minister, foolish will encourage foolishness and they ruin the entire system or ruin everything. ಅಯೋಗ್ಯಮುನ್ನತ ಸ್ಥಾನಂ, ಉನ್ನತ ಸ್ಥಾನದಲ್ಲಿ ಅಯೋಗ್ಯ ಕುಳಿತಿದ್ದರೆ, ಅವನು ಮಂತ್ರಿಯಿಂದಲೇ ಅಪಾಯಿಂಟ್ ಆಗಿದ್ದರೆ, ಮಂತ್ರಿಯಿಂದಲೇ ಅವನು ಅಭಿಮಂತ್ರಿತನಾಗಿದ್ದರೆ, ವಿನಾಶೇತಿ ಸತ್ಕಾರ್ಯಂ, ಒಳ್ಳೆಯ ಕೆಲಸ ಯಾವುದು ಮಾಡೋದಕ್ಕೆ ಬಿಡುವುದಿಲ್ಲ. ಏಕೆಂದರೆ ಮೂರ್ಖನು ಮೂರ್ಖನನ್ನೇ ಅಭಿವೃದ್ಧಿಪಡಿಸುತ್ತಾನೆ ಹೊರತು ಒಳ್ಳೆಯದನ್ನು ಅಭಿವೃದ್ಧಿಪಡಿಸಲು ಸಾಧ್ಯವೇ ಇಲ್ಲ. ವಾಲ್ಮೀಕಿ ರಚಿತ ಕಾವ್ಯಂ ರಾಮಾಯ ರಾವಣಂ ವದ ಬ್ರಾಹ್ಮಣಂ ಕ್ಷತ್ರಿಯ ಹಂತಿ ವ್ಯಾಧೋ ಲಿಖತಿ ತತ್ವಶಃ. Valmiki has written a poem called Ramayana, in which Rama kills Ravana. Kshatriya kill a Brahmin. Kshatriya will kill a Brahmin and it is recorded by a hunter. Kshatriya will kill a Brahmin and it is recorded by a hunter. ವಾಲ್ಮೀಕಿ ಲಿಖಿತ ಕಾವ್ಯಂ, ವಾಲ್ಮೀಕಿಯಿಂದ ರಚಿತವಾದ ಕಾವ್ಯವು ರಾಮಾಯ ರಾವಣಂ ವದ, ರಾವಣನನ್ನು ಕೊಲ್ಲುವಂಥ ವಿಷಯಕ್ಕೆ ಸಂಬಂಧಿಸಿದೆ. ಇಲ್ಲಿ ಬ್ರಾಹ್ಮಣನನ್ನು ಕ್ಷತ್ರಿಯನು ಕೊಲ್ಲುತ್ತಾನೆ. ವ್ಯಾಧೋ ಲಿಖತಿ ತತ್ವಶಃ, ವ್ಯಾಧನಾದ ಬೇಡನಾದ ವಾಲ್ಮೀಕಿಯು ಈ ಎಲ್ಲ ಕಥೆಯನ್ನು ತತ್ವಶಃ ತತ್ವಗರ್ಭಿತವಾಗಿ ಅರ್ಥಗರ್ಭಿತವಾಗಿ ಬರೆದಿಟ್ಟಿದ್ದಾರೆ. ಬ್ರಾಹ್ಮಣೋಪಿ ತು ಲಂಕೇಶಃ ಕ್ರಿಮಿಕೀಟಾದಿಭಕ್ಷಕಃ ಭಕ್ಷಿತಃ ವ್ಯಾಧೋಪಿ ಸತು ವಾಲ್ಮೀಕಿ ಸಂತುಷ್ಟ ಸಸ್ಯಮೂಲಿಕ. Ravana is a Brahmin who used to eat all, starting from insects. Valmiki is a hunter, but he is satisfied with the plants and the rice. ಬ್ರಾಹ್ಮಣೋಪಿ ತು ಲಂಕೇಶಃ, ಲಂಕೇಶನಾದ ರಾವಣನು ಬ್ರಾಹ್ಮಣನಾಗಿದ್ದರೂ ಎಲ್ಲ ರೀತಿಯ ಪ್ರಾಣಿಗಳನ್ನು ತಿನ್ನುತ್ತಿದ್ದನು. ವ್ಯಾಧೋಪಿ ಸತು ವಾಲ್ಮೀಕಿ, ಬೇಡನಾಗಿದ್ದರೂ ಎಲ್ಲ ಪ್ರಾಣಿಗಳನ್ನು ತಿನ್ನಬಹುದಾಗಿದ್ದರೂ ವಾಲ್ಮೀಕಿ ಮಹರ್ಷಿಗಳು ಸಸ್ಯಮೂಲಿಕೆಯಲ್ಲಿಯೇ ಸಂತುಷ್ಟರಾಗಿದ್ದರು, ಸಸ್ಯಾಹಾರಿಗಳಾಗಿದ್ದರು. ರಾಮರಾವಣಯೋರ್ ಮಧ್ಯೆ ಯುದ್ಧಾಯ ಮೂಲ ಕಾರಣಂ ಏಕಪತ್ನಿವರ್ತಸ್ತೇಕಃ ಅಪರೋ ಪರಲಂಪಟಃ. ವಾಟ್ ಈಸ್ ದ ಮೇಜರ್ ಸೋರ್ಸ್ ಫಾರ್ ರಾಮಾಯಣ? ವಾರ್ ವಿತ್ ದ ಸಿಂಗಲ್ ಲೈಫ್ ಪಾರ್ಟ್ನರ್ ಆ್ಯಂಡ್ ಕೌಂಟ್ಲೆಸ್ ವೈಫ್ ಪಾರ್ಟ್ನರ್. ರಾಮರಾವಣಯೋರ್ ಮಧ್ಯೆ, ರಾವಣರ ಮಧ್ಯದಲ್ಲಿ ಯುದ್ಧಕ್ಕೆ ಮೂಲ ಕಾರಣ ಏನು? ಏನಂದರೆ ಒಬ್ಬ ಏಕಪತ್ನಿ ವ್ರತಸ್ಥ, ಇನ್ನೊಬ್ಬ ಪರದಾರ, ಬೇರೆಯವರ ಹೆಣ್ಣು ಮಕ್ಕಳ ಮೇಲೆಯೇ ಕಣ್ಣಿಟ್ಟು ಪರಸ್ತ್ರೀಯರ ಆಸೆಯಲ್ಲಿ ಆಗಿರುವವರ ಮಧ್ಯೆ ಒಂದು ಯುದ್ಧ ನಡೆದರೆ ಹೇಗಿರುತ್ತದೆ ಎಂಬುದನ್ನು ರಾಮಾಯಣ ತೋರಿಸಿಕೊಡುತ್ತದೆ. ಕೌಂಟ್ಲೆಸ್ ವೈಫ್ ಪಾರ್ಟ್ನರ್ ಈಸ್ ರಾವಣ, ಸಿಂಗಲ್ ಲೈಫ್ ಪಾರ್ಟ್ನರ್ ಈಸ್ ರಾಮ. ದ ಕ್ವಾರಲ್ ಬಿಟ್ವೀನ್ ದ ಟೂ ಈಸ್ ರಾಮಾಯಣಂ. ಸ್ಮಿತಾರಂಭೆ ವಚೋ ರಾಮಃ ಉಚ್ಚಸ್ಥಾನೆ ಪ್ರಜೀವತಿ ಅಹಂಕಾರಾದಿ ನಿರ್ಮುಕ್ತಃ ಯಹ ಜೀವತಿ ಸ ಜೀವತಿ. ಫಸ್ಟ್ ಟಾಕಿಂಗ್ ವಿತ್ ಸ್ಮೈಲ್ ಈಸ್ ಒನ್ ಆ್ಯಂಡ್ ಓನ್ಲಿ ಕಾಲ್ಡ್ ರಾಮ.
ಎ ಪರ್ಸನ್ ವಿತೌಟ್ ಈಗೋ lives for a long time. ಸ್ಮಿತಾರಂಭಿ ವಚೋ ರಾಮಃ. ರಾಮನು ಯಾವಾಗಲೂ ಮುಗುಳ್ನಕ್ಕು ಮೊದಲೇ ಮಾತನಾಡಿಸುತ್ತಿದ್ದನಂತೆ. ಅಂಥವರು ಯಾವಾಗಲೂ ಉಚ್ಚಸ್ಥಾನೇ ಪ್ರಜೀವತಿ, ಶ್ರೇಷ್ಠರಂತೆ ಕಾಣುತ್ತಾರೆ, ಪೂಜಿಸಲ್ಪಡುತ್ತಾರೆ. ಅಹಂಕಾರಾದಿ ನಿರ್ಮುಕ್ತ. ಹೀಗೆ ಮಾಡಲು ಅಹಂಕಾರ ಇರಬಾರದು, ಅಂಥವರಿಂದ ಮಾತ್ರ ಸಾಧ್ಯ. ಅಹಂಕಾರಾದಿ ನಿರ್ಮುಕ್ತ. ಅಂಥವರು ಇಂದು ಮುಂದು ಎಂದೆಂದು ಯಹ ಜೀವತಿ ಸ ಜೀವತಿ. ಯಾರು ಬದುಕಿರುತ್ತಾರೆಯೋ ಅವರು ಎ ಪರ್ಸನ್ ವಿತೌಟ್ ಈಗೋ ಈಗೋಟಿಸಮ್ lives for a long time. ರಾಮನಾಮೇ ಸತಿ ಸೀತಾ ದುಃಖೇಪಿ ಪತಿಚಿಂತಿತ ಸುಖ ದುಃಖಾದಿ ನಿರ್ಮುಕ್ತಃ ಮುಮುಕ್ಷುರಿತ್ಯಭಿಧೀಯತೆ. Wife Sita is praying Rama during his crisis or difficulty. Those who are out of pain and pleasure are called salvation or liberated souls. ರಾಮನಾಮೇ ಸತಿ ಸೀತಾ. ಎಂತಹ ದುಃಖದಲ್ಲಿ, ಎಂತಹ ಕಷ್ಟದಲ್ಲಿ, ಮಳೆ ಬಿಸಿಲು ಚಳಿ ಅಶೋಕವನದಲ್ಲಿ ರಾವಣನ ಪೀಡೆ, ರಾಕ್ಷಸಿಯರ ಪೀಡೆ ಎಲ್ಲ ಇದ್ದರೂ ಕೂಡ ಅವಳು ಸೀತೆಯು ತನ್ನ ಪತಿಯಾದ ರಾಮನ ಧ್ಯಾನದಲ್ಲಿಯೇ ಲೀನರಾಗಿದ್ದಳು. ಅವಳಿಗೆ ಸುಖ ದುಃಖ ಯಾವುದೇ ರೀತಿಯ ವ್ಯತ್ಯಾಸ ಆಗುತ್ತಿರಲಿಲ್ಲ. ಏಕಮೇವ ಜಪ, ಒಂದೇ ಒಂದು ಜಪ ಅಂದರೆ ರಾಮನಾಮ. ಸುಖ ದುಃಖಾದಿ ನಿರ್ಮುಕ್ತ. ಸುಖ ದುಃಖ ಎಲ್ಲದರಿಂದ ನಿರ್ಮುಕ್ತರಾದವ್ರನ್ನ ಮುಮುಕ್ಷುಗಳು, ಮೋಕ್ಷಾರ್ಥಿಗಳು ಎಂದು ಕರೆಯುತ್ತಾರೆ. ಶ್ಲೋಕತ್ರಯಂ ಮಯಾ ದತ್ತಂ ವಾಲ್ಮೀಕಿ ಪಾದಪಂಕಜಂ ರಚಿತಂ ತಸ್ಯ ಮಾರ್ಗೇಣ ಅರ್ಪಿತಂ ರಾಮಪಾದುಕೆ. 3 stanzas are written on the feet of Valmiki on his birthday tomorrow. It is dedicated to Rama's feet based on Valmiki's way or his sound. ಶ್ಲೋಕತ್ರಯಂ ಮಯಾ ದತ್ತಂ. 3 ಶ್ಲೋಕವನ್ನು ನೀಡಲಾಗುತ್ತಿದೆ. ವಾಲ್ಮೀಕಿಯೇ ಪಾದಪಂಕಜಂ. ವಾಲ್ಮೀಕಿಯ ಪಾದಪಂಕಜಗಳಿಗೆ ನೀಡುತ್ತಿದ್ದೇನೆ. ರಚಿತಂ ತಸ್ಯ ಮಾರ್ಗೇಣ. ವಾಲ್ಮೀಕಿ ಯಾವ ರೀತಿ ಶ್ಲೋಕಗಳನ್ನು ರಚಿಸಿ ನೀತಿಯನ್ನು ಜನರಿಗೆ ಹೇಳಿದರೋ, ರಾಮಾಯಣವನ್ನು ಬರೆದರೋ, ಅದೇ ದಾಟಿಯಲ್ಲಿ ಅರ್ಪಿತಂ ರಾಮಪಾದಕೆ. ರಾಮನ ಪಾದುಕೆಗಳಿಗೆ 4 ಶ್ಲೋಕಗಳನ್ನು ಅರ್ಪಿಸುತ್ತಿದ್ದೇವೆ. ಸಜ್ಜನಾಯ ಸ್ವಸಂಸ್ಕಾರಂ ತತ್ಕ್ಷಣೇ ಉಪಜಾಯತೆ. ನೈವ ಸಾಧ್ಯಂ ತದಾಚಾರಂ ದುರ್ಜನ್ಮೇ ಮದಪೂರಿತಂ. ಫಾರ್ ಸಾಫ್ಟ್ ಕಾರ್ನರ್ಡ್ ಪರ್ಸನಾಲಿಟಿ generates soon during the crisis, but nobility is impossible to those who have egotism. ಸಜ್ಜನಾಯ ಸ್ವಸಂಸ್ಕಾರಂ ತತ್ಕ್ಷಣೇ ಉಪಜಾಯತೆ. ಒಳ್ಳೆಯ ಸಂಸ್ಕಾರ ಇರುವವರಿಗೆ, ಸಜ್ಜನರಿಗೆ ಕಷ್ಟ ಎಂದರೆ ಸಾಕು ಮನಸ್ಸು ಕರಗಿ ಹೋಗುತ್ತದೆ. ನೈವ ಸಾಧ್ಯಂ ತದಾಚಾರಂ. ಇಂತಹ ಒಳ್ಳೆಯ ಸಂಸ್ಕಾರಗಳು ದುರ್ಜನ್ಮೆ ಮದಪೂರಿತಂ. ಮದಪೂರಿತವಾದ ದುರ್ಜನರಿಗೆ, ದುರ್ಜನ್ಮಧಾರಿಗಳಿಗೆ ಸಾಧ್ಯವೇ ಇಲ್ಲ. ಅವರು ಯಾವಾಗಲೂ ಕ್ರೂರಿಗಳಾಗಿ ಇರುತ್ತಾರೆ. ದುಶ್ಚಟಂ ದುರಹಂಕಾರಂ ಕರ್ಮಾದೇವ ಪ್ರವರ್ತತೆ. ದುಷ್ಟಕೂಟೆ ಪ್ರಕರ್ಷೇತ ಅವಿಷೇಣಾಗ್ನಿವರ್ಧನಂ. ಬ್ಯಾಡ್ ಹ್ಯಾಬಿಟ್ಸ್, ego, etc. originates by birth. It will increase with a bad relationship, like ghee will increase the fire. ದುಶ್ಚಟಂ ದುರಹಂಕಾರಂ ಕರ್ಮಾದೇವ ಪ್ರವರ್ತತೆ. ದುಶ್ಚಟ ದುರಹಂಕಾರಗಳು ಅವರವರ ಕರ್ಮಫಲದಿಂದಲೇ ಉಂಟಾಗುತ್ತದೆ. ಅಂಥವರು ದುಷ್ಟಕೂಟದಲ್ಲಿಯೇ ಸೇರಿಕೊಳ್ಳುತ್ತಾರೆ ಮತ್ತು ಇನ್ನೂ ಹೆಚ್ಚು ಪ್ರಕಾಶಿಸುತ್ತಾರೆ. ಹೇಗೆಂದರೆ ಅಗ್ನಿಗೆ ಹಾಕಿದ ತುಪ್ಪದಂತೆ ಇನ್ನೂ ಹೆಚ್ಚು ಅಗ್ನಿಯು ಪ್ರವಹಿಸುವಂತೆ ದುಷ್ಟರು ದುಷ್ಟರೇ ಆಗುತ್ತಾರೆ. ಅವರಿಂದ ಒಳ್ಳೆಯದನ್ನು ನಿರೀಕ್ಷೆ ಮಾಡಲು ಸಾಧ್ಯವೇ ಇಲ್ಲ. ಅಲ್ಪಜ್ಞಾನಾದ ಸಂಬದ್ಧ ಕುಜ್ಞಾನಾತ್ ಕೂಟವಿಸ್ತರಂ. ವಿಜ್ಞಾನಮಪಿ ದೌರ್ಭಾಗ್ಯಂ ದುರ್ಜನೆ ಶಿಷ್ಟನಾಶನಂ. Less intelligent is dangerous even with bad friendship.
and bad ideas. Sometimes even the sound knowledge of science is not good for the society, and he will ruin and destroy the good people. ಅಲ್ಪಜ್ಞಾನ ಅಸಂಬದ್ಧ, ಅಲ್ಪಜ್ಞಾನಿಯಾಗಿ ಅಸಂಬದ್ಧವಾಗಿರುವವನು ಕೆಟ್ಟ ಜ್ಞಾನದಿಂದ ಕುಜ್ಞಾನಾತ್ ಕೂಟವನ್ನು ವಿಸ್ತಾರ ಮಾಡಿಕೊಳ್ಳುತ್ತಾನೆ. ವಿಜ್ಞಾನಮಪಿ ದೌರ್ಭಾಗ್ಯಂ, ಅಲ್ಪ ಸ್ವಲ್ಪ ವಿಜ್ಞಾನಿಯಾಗಿದ್ದರೂ ಕೂಡ ಅದು ಒಳ್ಳೆಯದಕ್ಕೆ ಉಪಯೋಗವಾಗುವುದಿಲ್ಲ. ದುರ್ಜನೆ, ಇಂತಹ ದುರ್ಜನರಿಂದ ಶಿಷ್ಟರೆಲ್ಲ ನಾಶವಾಗುತ್ತಾರೆ. ದೂರೇ ದರ್ಶನ ಸೌಂದರ್ಯಂ ಸಾಮೀಪ್ಯೇ ನಿಜ ದುಃಖದ ಆರಂಭೆ ಅತಿ ಸಂತೋಷಃ ತದಂತೆ ಶಾಂತಿ ನಾಶನಂ. ಡಿಸ್ಟೆನ್ಸ್ ಲೆಂಡ್ಸ್ ಎಂಚಾಂಟ್ಮೆಂಟ್ and bad with adjacent. Initially interesting, then it is come to the nearest place, or when it comes to adjacent, that leads to pain and anxiety. ದೂರದರ್ಶನ ಸೌಂದರ್ಯಂ, ಯಾವಾಗಲೂ ದೂರದಲ್ಲಿರುವ ವಸ್ತುಗಳು ಸೌಂದರ್ಯವನ್ನು ಕೊಡುತ್ತವೆ. ಅವುಗಳು ಪಕ್ಕಕ್ಕೆ ಬಂದರೆ ಅಥವಾ ನಾವೇ ಅಲ್ಲಿಗೆ ಹೋದರೆ ನಿಜವಾಗಿ ಅದು ದುಃಖದಾಯಕವಾಗಿದೆ. ದೂರದಲ್ಲಿರುವಾಗ ಅತಿ ಸಂತೋಷವಾಗುತ್ತದೆ. ಅದು ನಮ್ಮ ಬಳಿಗೇ ಬಂದಾಗ, ನಮ್ಮ ಜೊತೆಗೇ ಬಂದಾಗ ಶಾಂತಿ ನಾಶನವಾಗುತ್ತದೆ. ತದಂತೆ ಶಾಂತಿ ನಾಶನಂ. ದುಷ್ಟ ಸಮೃದ್ಧಿಕೋ ಹೇತು ಕೇವಲಂ ಸಂತಪೀಡನಂ ಪ್ರಾರಬ್ಧಂ ಸಂಚಿತಾ ಮೂಲಂ ಭೋಕ್ತವ್ಯಂತು ನಿರಂತರಂ. ವೈ ಡು ಬ್ಯಾಡ್ ಪೀಪಲ್ ಒರಿಜಿನೇಟ್? ಇಟ್ ಈಸ್ ಓನ್ಲಿ ಟು ಟ್ರಬಲ್ ದ ಬ್ರಿಲಿಯಂಟ್ ಪೀಪಲ್. It is all because of our bad fortune and bad time. ದುಷ್ಟ ಸಮೃದ್ಧಿ, ದುಷ್ಟರು ಹೆಚ್ಚಾಗಲು ಕೋಹೇತು, ಕಾರಣವೇನು? ಕೇವಲಂ ಸಂತಪೀಡನಂ, ಒಳ್ಳೆಯವರು ಸುಮ್ಮನಿರುವುದು ಮತ್ತು ಅವರಿಗೆ ಹಿಂಸೆ ಕೊಡುವುದು. ಅವರಿಗೆ ಹಿಂಸೆ ಕೊಡುತ್ತಾ ಕೊಡುತ್ತಾ ದುಷ್ಟರು ಬೆಳೆಯುತ್ತಾರೆ. ಇದೆಲ್ಲ ಪ್ರಾರಬ್ಧವು ಸಂಚಿತ ಮೂಲಂ, ನಮ್ಮ ಪ್ರಾರಬ್ಧ ಕರ್ಮಗಳಿಂದ ಭೋಕ್ತವ್ಯಂತ ನಿರಂತರಂ, ಇದನ್ನು ಅನುಭವಿಸಲೇಬೇಕು. ಅಹಂಕಾರಾರ್ಜಿತ ಸಂಪತ್ ದುರಹಂಕಾರೇಣ ನಾಶನಂ ನಿರಹಂಕಾರಾರ್ಜಿತ ವೃದ್ಧಿ ಧನ್ಯ ಸತ್ಯ ಸನಾತನಂ. ಪ್ರಾಪರ್ಟಿ earned by cruelty will be ruin with cruelty only. Property earned not by cruelty will be useful for a long time. ಅಹಂಕಾರಾರ್ಜಿತ ಸಂಪತ್ತು, ಅಹಂಕಾರದಿಂದ ಆರ್ಜಿಸಿದ ಸಂಪತ್ತು ದುರಹಂಕಾರೇಣ ನಾಶನಂ, ದುರಹಂಕಾರದಿಂದ ನಾಶನವಾಗುತ್ತದೆ. ಅದರಿಂದ ಕ್ರೌರ್ಯ ಬೆಳೆದು ಎಲ್ಲರನ್ನೂ ನಾಶ ಮಾಡುತ್ತಾನೆ. ನಿರಹಂಕಾರದಿಂದ ಆರ್ಜಿಸಿದ ಸಂಪತ್ತು ಅಭಿವೃದ್ಧಿ ಧನ್ಯ, ಅದೇ ಧನ್ಯ, ಅದೇ ಸತ್ಯ, ಅದೇ ಸನಾತನ. ನಿತ್ಯ ನೂತನವಾಗಿ 4 ಜನಕ್ಕೆ ದಾನ ಮಾಡಿ ಧರ್ಮ ಮಾಡಿ ಆ ಸಂಪತ್ತನ್ನು ಸದುಪಯೋಗ ಮಾಡುತ್ತಾನೆ. ಸಂಸ್ಕೃತಿಂ ವಿಕೃತಿಂ ವಿದ್ಯಾ ದ್ವಿಧಾ ರೂಪೇಣ ಸಂಸ್ಥಿತ. ಸಂಸ್ಕೃತಿ ಸದ್ಗತಿ ಮೋಕ್ಷಃ, ವಿಕೃತಿರ್ವಿಶ್ವನಾಶನಂ. There are 2 types of education. One is civilized, another is uncivilized. Civilization leads to salvation, the uncivilization leads to cruelty. ಸಂಸ್ಕೃತಿಂ ವಿಕೃತಿಂ ವಿದ್ಯಾ, ವಿದ್ಯೆಯು ಸಂಸ್ಕೃತಿ ಮತ್ತು ವಿಕೃತಿ ಎರಡು ರೂಪದಲ್ಲಿರುತ್ತದೆ. ದ್ವಿಧಾರೂಪೇಣ ಸಂಸ್ಥಿತ, 2 ರೂಪದಲ್ಲಿ ಕಾಣಿಸುತ್ತದೆ. ಸಂಸ್ಕೃತಿಯಿಂದ ಸದ್ಗತಿ ಮತ್ತು ಮೋಕ್ಷ ಉಂಟಾದರೆ, ವಿಕೃತಿಯಿಂದ ವಿಶ್ವನಾಶನ, ವಿದ್ಯಾವಂತರೇ ವಿಶ್ವನಾಶಕ್ಕೆ ಕಾರಣವಾಗುತ್ತಾರೆ. ವಿಕೃತಿ ವಿಶ್ವನಾಶನಂ. ಸಂಸ್ಕೃತಿ ಸದ್ಗತಿ ಮೋಕ್ಷ. ಸಂಸ್ಕೃತಿಯಿಂದ ಸಂಸ್ಕಾರ ರೂಪದ ವಿದ್ಯೆ ಮೋಕ್ಷವನ್ನು ಕೊಟ್ಟರೆ, ಸಂಸ್ಕಾರವಿಲ್ಲದ ವಿದ್ಯೆ ವಿಶ್ವನಾಶಕ್ಕೆ ಕಾರಣವಾಗುತ್ತದೆ. ಸಂಸ್ಕೃತಿ ವರ್ಧತೆ ಸರ್ವಂ ಸದಾ ಲೋಕ ಸನಾತನಂ. ಆತ್ಮೋದ್ಧಾರಂಚ ಔನ್ನತ್ಯಂ ವರ್ಧತೆ ಚ ಪರಂಪರಾಂ. ಕಲ್ಚರ್ಡ್ ಸೊಸೈಟಿ ರೈಸಸ್ or renaissance, new generations, and cultured will brightens the soul and raises the traditions. ಸಂಸ್ಕೃತಿ ವರ್ಧತೆ ಸರ್ವಂ. ಸಂಸ್ಕೃತಿ ಎಲ್ಲವನ್ನೂ
ಹೆಚ್ಚಿಸುತ್ತದೆ. ಸದಾ ಲೋಕ ಸನಾತನಂ, ಸನಾತನವಾದ ಸರ್ವಲೋಕವನ್ನು ಯಾವಾಗಲೂ ಬೆಳಗುತ್ತದೆ. ಆತ್ಮೋದ್ಧಾರಂಚ ಔನ್ನತ್ಯಂ, ಅದು ಉನ್ನತಿಗೆ ಮತ್ತು ಆತ್ಮೋದ್ಧಾರಕ್ಕೆ ಕಾರಣವಾಗುತ್ತದೆ. ವರ್ಧತೆ ಚ ಪರಂಪರಾಂ, ಸಮೃದ್ಧಿಯನ್ನು ಸಂಸ್ಕೃತಿಯನ್ನು ವರ್ಧತೆ ಹೆಚ್ಚಿಸುತ್ತದೆ ಮತ್ತು ಒಳ್ಳೆಯ ಸಂಸ್ಕಾರವಂತ ಪ್ರಜೆಗಳ ಪರಂಪರೆಯನ್ನು ಸಹ ಅಭಿವೃದ್ಧಿಪಡಿಸುತ್ತದೆ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.